ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಆರಾಮ್, ನೀವೆಲ್ಲ ಆರಾಮ್ ಅನ್ಕೊತೀನಿ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಕ್ಯಾಬೇಜ್ದು ಪರೋಟ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಪಲ್ಯ ಅದು ಮಾಡಿರ್ತೀವಲ್ಲ, ಸೊ ಅದಕ್ಕೆ ಕ್ಯಾಬೇಜ್ದು ಪರೋಟ ಮಾಡ್ತೀನಿ, ಸ್ವಲ್ಪ ಚೇಂಜ್ ಆಗಲಿ ಅಂತ. ಇದನ್ನು ಕ್ಯಾಬೇಜನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಇಷ್ಟು ಸಣ್ಣ ಆಗಬೇಕದು. ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಟ್ ಮಾಡ್ಕೊತಿದ್ರೆ ಆ ಥರ ಚಿಕ್ಕದಾಗಿ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದನ್ನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ. ಫಸ್ಟ್ ಇದನ್ನೆಲ್ಲ ಕಟ್ ಮಾಡಿ ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಾಯಿತು ಕ್ಯಾಬೇಜು. ಈಗ ಸ್ಟವ್ ಆನ್ ಮಾಡಿದ್ದೀನಿ. ಇದಕ್ಕೆ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರಿಬೇಕು. ಫಸ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಈಗ ಫಸ್ಟಿಗೆ ಏನು ಹಾಕ್ಕೊಳ್ಳೋದು ಬೇಡ, ಫಸ್ಟ್ ಹುರ್ಕೊಂಡಾದ್ಮೇಲೆ ಹಾಕ್ಕೊಳ್ಳೋದು. ಇವಾಗೆಲ್ಲ ಹುರ್ಕೊಂಡು ಆಯ್ತಿದ್ದು, ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೋಬೇಕು ನೀಟಾಗಿ. ಇದು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ, ಮತ್ತು ಜೀರಿಗೆ, ಮತ್ತು ಒಣ ಖಾರ ನಿಮಗೆ ಎಷ್ಟು ಬೇಕು ಖಾರಕ್ಕೆ. ಆಮೇಲೆ ಧನಿಯಾ ಪೌಡ್ರು, ಜೀರಾ ಪೌಡ್ರ್ ಇದ್ದರೆ ಜೀರಾ ಪೌಡ್ರ್ ಹಾಕಿ. ಇದು ನಾನು ಜೀರಿಗೆ ಹಾಕಿದ್ದೀನಲ್ಲ, ಸೊ ಧನಿಯಾ ಪೌಡ್ರ್ ಅಷ್ಟೇ ಹಾಕ್ತೀನಿ. ಇದು ಮಿಕ್ಸ್ ಆದಮೇಲೆ ಉಪ್ಪು ಹಾಕ್ಕೊಂಡಿಲ್ಲ. ಆಮೇಲೆ ಒಂದು ಇಂಗ್ರೀಡಿಯೆಂಟ್ ಇದೆ, ಏನು ಅಂತ ಹೇಳ್ತೀನಿ ನಾನು ನಿಮಗೆ. ಇದು ಸರಿಯಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಹಾಕ್ಕೊಂಡೆ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ಖಾರ, ಉಪ್ಪು, ಜೀರಿಗೆ, ಧನಿಯಾ ಪೌಡ್ರ್ ಎಲ್ಲ ಹಾಕ್ಕೊಂಡು, ಈಗ ಮ್ಯಾಗ ಏನು ಹಾಕಬೇಕಂದ್ರೆ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಬೈಂಡಿಂಗಿಗೆ ಅಂತ ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡಬೇಕು, ಖಾರ ಉಪ್ಪು ಏನಾರ ಕಡಿಮೆ ಆಗಿದೆ ಅಂತ ಹಾಕ್ಕೊಂಡು ಹಿಟ್ಟು ಕಲಿಸ್ಬಿಟ್ಕೋಬೇಕು. ಇದು ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಇದು ಆರೋವರೆಗೂ ಹಿಟ್ಟು ಕಲಸಿಟ್ಕೊತೀನಿ, ಗೋಧಿ ಹಿಟ್ಟು. ಇವಾಗ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಇದು ಒಳಗಡೆ ಇದು ಕ್ಯಾಬೇಜ್ದು ಪರೋಟ ಒಳಗಡೆ ಸ್ಟಫಿಂಗ್ ರೆಡಿಯಾಗಿದೆ. ಹಂಚಿಟ್ಕೊಂಡಿದ್ದೀನಿ, ಎಣ್ಣೆ ಇದೆ. ಇವಾಗ ಪರೋಟ ಮಾಡೋಣ. ನಿಮಗೆ ಎಷ್ಟು ಬೇಕಷ್ಟು ಉಂಡೆ ಮಾಡಿ ಇಟ್ಕೋಬೇಕಾಗಿತ್ತು, ಹಾಗಿಲ್ಲ. ಫಸ್ಟ್ ಪರೋಟ ರೆಡಿ ಆಗ್ಯದ. ಯಾವಾಗಲೂ ರೊಟ್ಟಿ ಚಪಾತಿ ಮಾಡ್ಕೊಂಡೇ ಇರ್ತೀವಿ, ಮತ್ತು ಪಲ್ಯಗಳು ಇದ್ದೇ ಇರ್ತದಲ್ಲ. ಅದೇ ಪಲ್ಯ ಮಾಡೋದಕ್ಕಿಂತ ಇದು ಒಂದು ಸಲ ಮಾಡಿ ನೋಡಿರಿ. ಹುಡುಗರಿಗೂ ಇಷ್ಟ ಆಗ್ತದೆ, ಮಕ್ಕಳಿಗೆ, ದೊಡ್ಡವ್ರಿಗೂ ಇಷ್ಟ ಆಗ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಅದ್ರ ಜೊತೆ ಮೊಸರು, ಬಿಸಿದ ತುಪ್ಪ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಆರಿದ್ಮೇಲೆ ಮೊಸರು ಹಾಕೋರಿ. ಬಿಸಿ ಪರೋಟ ರೆಡಿ.